Hi, good morning students. In the previous classes we have to discuss today about a complex numbers. In complex numbers ನಾವಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ನ ಡೆಫಿನೇಷನ್ಸ್ ನೋಡಿದ್ವಿ. ಹಾಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂದರೆ ಯಾವ ಫಾರ್ಮೆಟಲ್ಲಿ ಇರ್ತಾ ಹೋಗುತ್ತೆ, A+IB ಫಾರ್ಮೆಟಲ್ಲಿ ಇರ್ತಾ ಹೋಗುತ್ತೆ. ಅದರಲ್ಲಿ A ಟರ್ಮ್ ಅಂದರೆ ರಿಯಲ್ ನಂಬರ್ಸ್, B ಅಂದರೆ ಇಮ್ಯಾಜಿನರಿ ನಂಬರ್ಸ್ ಅಂತ ನೋಡ್ತಾ ಇದ್ವಿ. ಹಾಗೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ A+IB ಫಾರ್ಮೆಟ್ಗೆ ಕನ್ವರ್ಟ್ ಮಾಡ್ತಾ ಇದ್ವಿ. ಹಾಗೆ ಆಲ್ಜಿಬ್ರಾಯಿಕ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ಸ್ ನೋಡ್ತಾ ಇದ್ವಿ. ಅದಾದಮೇಲೆ ನಾವು ಮಾಡ್ಯುಲಸ್ ಆ್ಯಂಡ್ ಕಾಂಜುಗೇಟ್ ಬೇಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಓಕೆನಾ? ಹಾಗಾದರೆ ಇವತ್ತಿನ ಕ್ಲಾಸಸ್ಸಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ನ ಕಂಟಿನ್ಯೂಡ್ ಪಾರ್ಟ್ ಆಗಿರುವಂತಹ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನಾವು ಬಿಗಿನಿಂಗಲ್ಲೇ ಹೇಳಿದ್ವಿ. ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋದು ಜನರೇಟ್ ಆಗಿದೆ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಏನಾದರೂ ವ್ಯಾಲ್ಯೂಸ್ಗಳು ಬಂತು ಅಂದರೆ, ಎಕ್ಸ್ನ ವ್ಯಾಲ್ಯೂಸ್ಗಳು ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ಗಳು ಬರ್ತಾ ಇದೆ ಅಂದರೆ ಅಲ್ಲಿನ ವ್ಯಾಲ್ಯೂಸ್ಗಳು ರೂಟ್ಸ್ಗಳು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ನಾವು ನೋಡ್ತಾ ಇದ್ವಿ, ಹೌದಲ್ವಾ? ಅದೇ ಬೇಸಿಸ್ ಮೇಲೆ ನಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅನ್ನೋದು ಜನರೇಟ್ ಆಗಿತ್ತು ಅಂತ ನಾವು ಹೇಳಿದ್ವಿ. ಹಾಗಾದರೆ ನಾವು ಅದೇ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗಳನ್ನ ಹಿಡ್ಕೊಂಡು ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕಾನ್ಸೆಪ್ಟ್ಸ್ನ ಎನ್ಲಾರ್ಜ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಇನ್ನು ನೀವು 9th ಮತ್ತು 10th ನೀವು ನೋಡ್ತಾ ಇದ್ರಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಿ ಅಂತಂದರೆ ನಿಮಗೆ ಫ್ಯಾಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ರಿ. ಫ್ಯಾಕ್ಟರ್ಸ್ಗಳನ್ನ =0 ಅಂತ ಫೈಂಡ್ ಔಟ್ ಮಾಡಿಕೊಂಡು ಎಕ್ಸ್ಗೆ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ರಿ, ಹೌದಲ್ವಾ? ಎಕ್ಸ್ನ ರಿಯಲ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದ್ರಿ. ಅಂದರೆ ಆ ಎರಡು ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾತ್ರ ನಮಗೆ =0 ಅನ್ನೋದು ಫಾರ್ಮೇಟ್ ಆಗ್ತಾ ಇತ್ತು, ಹೌದಲ್ವಾ? ಅಂದರೆ ನಮಗೆ ಗೊತ್ತಿದೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ಇಟ್ ಹ್ಯಾಸ್ ಎ 2 ರೂಟ್ಸ್, ಹೌದಲ್ವಾ? ಹಾಗಾದರೆ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಹ್ಯಾಸ್ n ರೂಟ್ಸ್ ಅಂತ ಆಗ್ತಾ ಹೋಗುತ್ತೆ. ಇಟ್ ಹ್ಯಾಸ್ n ಪಾಲಿನಾಮಿಯಲ್ ಫಂಕ್ಷನ್ಸ್ ಆಗಿತ್ತು ಅಂತಂದರೆ n ರೂಟ್ಸ್ ಅನ್ನೋದು ನಮಗೆ ಸಿಗುತ್ತೆ ಅನ್ನೋದು ಗೊತ್ತಿದೆ. ಸೊ ಇಲ್ಲಿ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನೋಡ್ತಾ ಹೋಗೋಣ. ax² + bx + c = 0. ಇದು ನಮಗೆ ಜನರಲ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಹೌದಲ್ವಾ? ಹಿಯರ್ ದ a b c ಆರ್ ದ ರಿಯಲ್ ರೂಟ್ಸ್ ಆ್ಯಂಡ್ a ≠ 0 ಆಗಿರಬೇಕು. a ವ್ಯಾಲ್ಯೂ ಏನಾದರೂ ಸಪೋಸ್ ಟು 0 ಆಯಿತು ಅಂದರೆ ಲೀನಿಯರ್ ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ, ಹೌದಲ್ವಾ? ಹಾಗಾದರೆ ಇಲ್ಲಿ ನಾವು ಬಿಗಿನಿಂಗಲ್ಲಿ 10th ಅಥವಾ 9th ಏನು ನೋಡ್ತಾ ಇದ್ರಿ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ >0 ಬರುತ್ತಾ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ರಿ, ಹೌದಲ್ವಾ? ಇಲ್ಲೂ ಅಷ್ಟೇ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ, ಏನದು? b² - 4ac = d. d is the discriminant value. So here the b value ಇದೆ, a ಮತ್ತೆ c ವ್ಯಾಲ್ಯೂಸ್ಗಳು ನಾವು ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ತಿದ್ವಿ. ಕೋಎಫಿಷಿಯಂಟ್ ಆಫ್ x² is a, ಕೋಎಫಿಷಿಯಂಟ್ ಆಫ್ x is b, ಕಾನ್ಸ್ಟೆಂಟ್ ನಂಬರ್ is c. ಸೊ ಈ ವ್ಯಾಲ್ಯೂಸ್ಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ d ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. d ವ್ಯಾಲ್ಯೂ >0 ಬಂತು ಅಂದರೆ ನಮಗೆ ಪಾಸಿಟಿವ್ ರಿಯಲ್ ರೂಟ್ಸ್ ಅಥವಾ ರಿಯಲ್ ರೂಟ್ಸ್ಗಳು ಸಿಗ್ತಾ ಇತ್ತು, ಹೌದಲ್ವಾ? ಹಾಗೆಯೇ d ವ್ಯಾಲ್ಯೂ <0 ಬಂತು ಅಂದರೆ, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ <0 ಬಂತು ಅಂದಾಗ ನಮಗೆ ರೂಟ್ಸ್ಗಳು ಏನು ಬರುತ್ತೆ ಅನ್ನೋದನ್ನ ಕನ್ಫ್ಯೂಷನ್ ಇತ್ತು. ಬಟ್ ಇವಾಗ ನಮ್ಗೆ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. d ವ್ಯಾಲ್ಯೂ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನಾದರೂ <0 ಬಂತು ಅಂದಾಗ ಇದರ ರೂಟ್ಸ್ಗಳು ಏನಾಗ್ತಾ ಹೋಗುತ್ತೆ, ಆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗಳ ರೂಟ್ಸ್ಗಳು ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಯಾಕೆಂದರೆ ಪ್ರತಿಯೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ಗಳಿಗೂ ಒಂದೊಂದು ರೂಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ರೂಟ್ಸ್ ಇದೆ ಅಂದಾಗ ನಾವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನು <0 ಬರ್ತಿದೆಯೋ ಅಥವಾ >0 ಬರ್ತಿದೆಯೋ ಅನ್ನೋದನ್ನು ಚೆಕ್ ಮಾಡಿಕೊಂಡು ಇದು ನಮಗೆ ರೂಟ್ಗಳು ಕಾಂಪ್ಲೆಕ್ಸ್ ನಂಬರ್ಸ್ ಆಗ್ತಾ ಹೋಗುತ್ತಾ ಅಥವಾ ರೂಟ್ಗಳು ನಮಗೆ ರಿಯಲ್ ರೂಟ್ಸ್ಗಳು ಆಗ್ತಾ ಹೋಗುತ್ತಾ ಅನ್ನೋದನ್ನ ನಾವು ಈ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಹೇಳ್ತಿ ಗೊತ್ತಾಯ್ತಾ? ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡಿ ಅದರ ವ್ಯಾಲ್ಯೂ, ಅದರ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ <0 ಬರುತ್ತಾ ಅಥವಾ >0 ಬರುತ್ತಾ, ಅದಕ್ಕೆ ಬರುವಂತಹ ಫಾರ್ಮುಲಾ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದರೆ ರೆಗ್ಯುಲರ್ ಆಗಿ ನಿಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ. ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಫ್ಯಾಕ್ಟರ್ಸ್ಗಳು ಡೈರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಡೈರೆಕ್ಟಾಗಿ ನಾವು ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಬರ್ತಾ ಹೋಗುತ್ತೆ. x = -b ± √b² - 4ac / 2a, ಹೌದಲ್ವಾ? ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ನಮಗೆ ಫ್ಯಾಕ್ಟರೈಸೇಷನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಆದರೆ ಬಟ್ ಅದರ ರೂಟ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು ಅಂದಾಗ ಈ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ವಿ, ಹೌದಲ್ವಾ? -b ± √b² - 4ac / 2a. ಹಾಗಾದರೆ b² - 4ac ವ್ಯಾಲ್ಯೂ ಡೈರೆಕ್ಟ್ ಆಗಿ >0 ಬರ್ತಾ ಇದೆ ಅಂದರೆ ನಮಗೆ ಅದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್, ರಿಯಲ್ ವ್ಯಾಲ್ಯೂಡ್ ನಂಬರ್ಸ್ಗಳು ಸಿಗ್ತಾ ಇತ್ತು, ಹೌದಲ್ವಾ? ರಿಯಲ್ ರೂಟ್ಸ್ಗಳು ಸಿಗ್ತಾ ಇತ್ತು. ಅದೇ ನಮಗೆ b² - 4ac ವ್ಯಾಲ್ಯೂ <0 ಬಂದಾಗ ನೆಗೆಟಿವ್ ವ್ಯಾಲ್ಯೂಸ್ಗಳು ಆಗ್ತಾ ಹೋಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂಸ್ಗಳಿಗೆ ರೂಟ್ಸ್ಗಳು ಹೇಗೆ ಹೇಳೋದು ಅಥವಾ ವ್ಯಾಲ್ಯೂಸ್ಗಳನ್ನ ಹೇಗೆ ಹೇಳೋದು ರೂಟ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಸೊ ಫಸ್ಟ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. Now the first one example, solve x² + 2. Solve x² + 2
ಕ್ಯಾನ್ ಬಿ ರಿಟನ್ ಆಸ್, ಅದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹೇಗೆ ಅಂತಂದ್ರೆ x ಸ್ಕ್ವೇರ್ ಪ್ಲಸ್ 0 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx plus c equals to 0. Is in the form of x square plus 0x plus 2 is in the form of ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ, ax square plus bx plus c ಫಾರ್ಮ್ಯಾಟ್ ಅಲ್ಲಿ ಇದೆ. ಹಾಗಾದ್ರೆ a ವ್ಯಾಲ್ಯೂ is equals to 1 ಆಗ್ತಾ ಹೋಗುತ್ತೆ, b ವ್ಯಾಲ್ಯೂ ನಮಗೆ ಇಲ್ಲಿ 0, ಹಾಗಾದ್ರೆ c ವ್ಯಾಲ್ಯೂ ನಮಗೆ ಇಲ್ಲಿ 2. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ ನ ಚೆಕ್ ಮಾಡ್ಕೊಳ್ಳೋದಾದ್ರೆ b ಸ್ಕ್ವೇರ್ ಮೈನಸ್ 4ac, b ಸ್ಕ್ವೇರ್ ಮೈನಸ್ 4ac ಅಂದ್ರೆ 0 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 2 ಹೌದಲ್ವಾ. ಹಾಗಾದ್ರೆ ನಮಗೆ ಇಲ್ಲಿ ಏನಾಗ್ತಾ ಇದೆ, 0 ಸ್ಕ್ವೇರ್ ಅಂದ್ರೆ 0 ಮೈನಸ್ 4 2 ಸ 8, ಹಾಗಾದ್ರೆ ಮೈನಸ್ 8 ಬರ್ತಾ ಇದೆ ವಿಚ್ ಇಸ್ ಲೆಸ್ ದ್ಯಾನ್ 0 ಹೌದಲ್ವಾ. b ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಏನು ಬರ್ತಾ ಇದೆ ನಮಗೆ ಇವಾಗ ಮೈನಸ್ 8 ಬರ್ತಾ ಇದೆ, ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನೆಗೆಟಿವ್ ಬರ್ತಾ ಇದೆ. ಹಾಗಾದ್ರೆ ಇದರ ರೂಟ್ಸ್ ಗಳು ಯಾವ್ದು, x ಸ್ಕ್ವೇರ್ ಪ್ಲಸ್ 2 ನ ರೂಟ್ ಗಳು ಯಾವ್ದು ಅಂತ ನೋಡ್ಕೊಳ್ಳೋದಾದ್ರೆ ನಾವು ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗೋಣ. x square plus 2 equals to 0. ಹಾಗಾದ್ರೆ x square is equals to e plus 2 ನ RHS ಕಳಿಸ್ಕೊಂಡ್ರೆ minus 2 ಆಗ್ತಾ ಹೋಗುತ್ತೆ. ಹಾಗಾದ್ರೆ x is equals to root of minus 2 ಆಗ್ತಾ ಹೋಗುತ್ತೆ. x is equals to root of minus 2 can be written as root 2 into root minus 1 ಹೌದಲ್ವಾ. ಹಾಗಾದ್ರೆ root 2 into root minus 1 can be written as, ಆಲ್ರೆಡಿ ನಮಗೆ ಗೊತ್ತಿದೆ i square is equals to ವ್ಯಾಲ್ಯೂ ಏನು minus 1. ಹಾಗಾದ್ರೆ i is equals to ಏನಾಗ್ತಾ ಹೋಗುತ್ತೆ ರೂಟ್ ಮೈನಸ್ 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ ರೂಟ್ 2 ಇಂಟು ರೂಟ್ ಮೈನಸ್ 1, ರೂಟ್ ಮೈನಸ್ 1 ಪ್ಲೇಸ್ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು, ಹಾಗಾದ್ರೆ ರೂಟ್ 2 ಇಂಟು ಐ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಈ ರೂಟ್ 2 ಇಂಟು ಐ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, RHS ಗೆ ಈಕ್ವಲ್ ಆಗ್ತಾ ಹೋಗುತ್ತೆ ಹೌದಲ್ವಾ. ಹಾಗಾದ್ರೆ x ಸ್ಕ್ವೇರ್ ಪ್ಲಸ್ 2 ಈಕ್ವಲ್ಸ್ ಟು 0 ದ ರೂಟ್ ಏನು, ರೂಟ್ 2 ಇಂಟು ಐ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು. ಸೊ ಇದು ಒಂದು ಜಸ್ಟ್ ಎಕ್ಸಾಂಪಲ್. ಹಾಗಾದ್ರೆ ಇನ್ನ ಯಾವ ತರ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ, ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ಸಾಲ್ವ್ x ಸ್ಕ್ವೇರ್ ಪ್ಲಸ್ x ಪ್ಲಸ್ 1 ಈಕ್ವಲ್ಸ್ ಟು 0. ಅಗೇನ್ ನಮಗೆ ಇದು ಯಾವ ಫಾರ್ಮಲ್ ಇದೆ, ax ಸ್ಕ್ವೇರ್ ಪ್ಲಸ್ bx ಫಾರ್ಮೆಟ್ ಅಲ್ಲಿ ಇದೆ ಹೌದಲ್ವಾ. ಸೊ ಹಿಯರ್ ದ a is equals to ಏನಾಗ್ತಾ ಹೋಗುತ್ತೆ, ಕೊಟ್ಟಿರುವಂತ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನಾವು ಟೈಮ್ ಬರ್ಕೊಳ್ಳೋಣ. ಹಾಗಾದ್ರೆ ಹಿಯರ್ ದ a is equals to ಏನಾಗ್ತಾ ಹೋಗುತ್ತೆ, ಹಿಯರ್ a is equals to 1, b is equals to 1, c is equals to 1. ಅಂದ್ರೆ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ನ ವ್ಯಾಲ್ಯೂ 1, ಕೋಎಫಿಷಿಯಂಟ್ ಆಫ್ x ನ ವ್ಯಾಲ್ಯೂ 1 ಅಂಡ್ ಕಾನ್ಸ್ಟೆಂಟ್ ವ್ಯಾಲ್ಯೂ 1. ಹಾಗಾದ್ರೆ ನಾವು ಇವಾಗ ಡಿಸ್ಕ್ರಿಮಿನೆಂಟ್ ನ ಚೆಕ್ ಮಾಡ್ತಾ ಹೋಗೋಣ. b ಸ್ಕ್ವೇರ್ ಮೈನಸ್ 4ac, b ಸ್ಕ್ವೇರ್ ಮೈನಸ್ 4ac ಅಂದ್ರೆ 1 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 1 ಹೌದಲ್ವಾ. ಹಾಗಾದ್ರೆ 1 ಸ್ಕ್ವೇರ್ ನ ವ್ಯಾಲ್ಯೂ 1 ಮೈನಸ್ 4 ವಿಚ್ ಇಸ್ ಈಕ್ವಲ್ಸ್ ಟು ಮೈನಸ್ 3. ಹೇಗೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ, ಲೆಸ್ ದ್ಯಾನ್ 0 ಬರ್ತಾ ಇದೆ. ಹಾಗಾದ್ರೆ ಇದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, x is equals to minus b plus or minus root of b square minus 4ac divided by 2a. ಓಕೆನಾ. ಹಾಗಾದ್ರೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ ನೋಡ್ತಾ ಹೋಗೋಣ. -1 ಪ್ಲಸ್ ಆರ್ ಮೈನಸ್ b ಸ್ಕ್ವೇರ್ ಮೈನಸ್ 4ac ನ ವ್ಯಾಲ್ಯೂ ಏನು ಸಿಗ್ತಾ ಇದೆ ಇಲ್ಲಿ, -√3 divided by -3 divided by 2 into 1. ಹಾಗಾದ್ರೆ implies -1 plus or minus √3, sorry, root of -3 can be written as √3 into √-1 divided by 2. ಹಾಗಾದ್ರೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, -1 plus or minus √3 into I divided by 2 is the roots of x square plus x plus 1 equals to 0. ಓಕೆನಾ. ಜಸ್ಟ್ ಏನಿಲ್ಲ, ಫಾರ್ಮುಲಾ ಅಪ್ಲೈ ಮಾಡ್ಕೊಂತೀರಾ, ABC ವ್ಯಾಲ್ಯೂಸ್ಗಳು ಏನೇನು ಬರ್ತಾ ಇದೆ ಅಂತ ನೋಡ್ತಾ ಹೋಗ್ತೀರಾ, ನಿಮಗೆ ಕರೆಕ್ಟ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಸರಿನಾ, ಗೊತ್ತಾಯ್ತಾ ಹೇಳಿದ್ದು. ಸೊ ಇನ್ನು ಎಷ್ಟು ಪ್ರಾಬ್ಲಮ್ಸ್ ಇದ್ದಾವೆ ಎಕ್ಸಸೈಸಸ್ ಇಲ್ಲಿ ನೋಡ್ತಾ ಹೋಗೋಣ, ಓಕೆನಾ. ಎಸ್, ನೆಕ್ಸ್ಟ್ ಒನ್, ಸಾಲ್ವ್ √5x square plus x plus √5 equals to 0. Now the solutions ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. Here the a is equals to √5 and b is equals to 1 and c equals to √5. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನ ಚೆಕ್ ಮಾಡ್ತಾ ಹೋಗೋಣ. b ಸ್ಕ್ವೇರ್ ಮೈನಸ್ 4ac equals to b ಸ್ಕ್ವೇರ್ ನ ವ್ಯಾಲ್ಯೂ 1 and -4 into √5 into √5 ಹೌದಲ್ಲ. ಹಾಗಾದ್ರೆ 1 minus 4 √5 into √5 ಏನಾಗ್ತಾ ಹೋಗುತ್ತೆ, √5 whole square ಆಗ್ತಾ ಹೋಗುತ್ತೆ. Here the square and square root cancel ಆಗಿ 1 minus 4 into 5 which is equals to 1 minus
20 ಆಗ್ತಾ ಹೋಗುತ್ತೆ ವಿಚ್ ಈಸ್ -19 ಬರ್ತಾ ಇದೆ. ಅಗೇನ್ ಲೆಸ್ ದ್ಯಾನ್ 0 ವ್ಯಾಲ್ಯೂ ಬರ್ತಾ ಇದೆ ಹೌದಲ್ವಾ. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂದಾಗ ನಾವು ಯಾವ ಫಾರ್ಮುಲಾ ಹೋಗ್ತೀವಿ, x is equals to minus b plus or minus root of b square minus 4ac divided by 2a. ಸೊ ಮೈನಸ್ b ನ ವ್ಯಾಲ್ಯೂ ಏನಿದೆ, ಸಾರಿ b ಅಂದ್ರೆ ಏನಾಗ್ತಾ ಇದೆ -1 ಆಗ್ತಾ ಇದೆ. ಓಕೆನಾ, ಪ್ಲಸ್ ಆರ್ ಮೈನಸ್ b ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಏನು ಬಂದಿದೆ ಇವಾಗ -19 ಬಂದಿದೆ ಡಿವೈಡೆಡ್ ಬೈ 2 into 1. ಹಾಗಾದ್ರೆ ಸಾರಿ 2 into √5. ಯಾಕೆ a ನ ವ್ಯಾಲ್ಯೂ ನಮಗೆ √5, ಹಾಗಾಗಿ -1 ಪ್ಲಸ್ ಆರ್ ಮೈನಸ್ root of -19 can be written as root of 19 into root of -1 divided by 2 into √5. ಹಾಗಾದ್ರೆ implies -1 plus or minus root 19 into I divided by 2 √5 is the answer ಆಗ್ತಾ ಹೋಗುತ್ತೆ. ಓಕೆನಾ, ಹಾಗಾದ್ರೆ x is equals to ವ್ಯಾಲ್ಯೂ ಏನು ಬರ್ತಾ ಇದೆ ಇವಾಗ -1 plus or minus root 19 I divided by 2 √5. ಅಗೇನ್ ನಮಗೆ ಒಂದು ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಇದೆ. ಹಾಗಾದ್ರೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ನ ರೂಟ್ ಗಳು ಯಾವುದು, -1 plus or minus root 19 I divided by 2 √5 is the roots of x square plus root of √5x square plus x plus √5 ಆಗ್ತಾ ಹೋಗುತ್ತೆ. ಓಕೆನಾ, ಸರಿನಾ. the next one exercise 5.3 ಇರುವಂತ ಪ್ರಾಬ್ಲಮ್ಸ್ ಗಳು ನೋಡ್ತಾ ಹೋಗೋಣ. ಸಾಲ್ವ್ ದ ಫಾಲೋಯಿಂಗ್ ಈಕ್ವೇಷನ್ಸ್. ಫಸ್ಟ್ ಒನ್ x square plus 3 equals to 0. ಹಾಗಾದ್ರೆ x square plus 3 equals to 0, x square is equals to ವ್ಯಾಲ್ಯೂ ಏನಾಗುತ್ತೆ -3 ಆಗ್ತಾ ಹೋಗುತ್ತೆ. ಅಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ನೋಡ್ತಾ ಹೋಗೋದಕ್ಕಿಂತ ಹಾಗೆ ಡೈರೆಕ್ಟ್ ಆಗಿ ಮಾಡ್ತಾ ಹೋಗೋಣ. ಇದಕ್ಕೆ ಈ ತರ ಈಕ್ವೇಷನ್ಸ್ ಗಳಿಗೆ x square is equals to ಏನಾಯ್ತು -3 ಆಗ್ತಾ ಇದೆ. ಸೊ x is equals to ಏನಾಗುತ್ತೆ root of -3 ಆಗ್ತಾ ಹೋಗುತ್ತೆ. ಹಾಗಾದ್ರೆ x is equals to root of -3 can be written as √3 into root -1. ಯಾಕೆ ಅಂದ್ರೆ root a b can be written as root a into root b ಅಂತ ಬರೀತಾ ಹೋಗ್ಬೋದು. ಓಕೆನಾ, ಹಾಗಾಗಿ root of -3 can be written as √3 into root -1. ಯಾಕೆ -3 can be written as -1 into -1 into 3 ಅಂತ ಬರ್ಕೋಬಹುದು ಹೌದಲ್ವಾ. ಹಾಗಾಗಿ -3 ನ ನಾವು √3 into root -1 ಅಂತ ಬರ್ಕೊಂಡಿದ್ದೀವಿ. we know the value of root of -1, therefore √3 into I. ಹಾಗಾದ್ರೆ x ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ಪ್ಲಸ್ ಆರ್ ಮೈನಸ್ √3i ಆಗ್ತಾ ಹೋಗುತ್ತೆ. ಸರಿನಾ, ಹೇಳಿ ಗೊತ್ತಾಯ್ತಾ. x square plus 3 equals to 0 ಇತ್ತು. ಹಾಗಾದ್ರೆ x ನ ವ್ಯಾಲ್ಯೂ ರೂಟ್ಸ್ ಗಳು ಏನಾಗ್ತಾ ಇತ್ತು ಪ್ಲಸ್ ಆರ್ ಮೈನಸ್ √3 into I is the ಫಾರ್ಮ್ ಆಗ್ತಾ ಹೋಗುತ್ತೆ. ಓಕೆನಾ, ಇದು ಅಗೇನ್ ಕೂಡ ನಮಗೆ ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಇದೆ ಹೌದಾ. ಹಾಗಾದ್ರೆ ಇನ್ನೊಂದು 2-3 ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್, ನೆಕ್ಸ್ಟ್ ಒನ್ x square plus 3x plus 9 equals to 0. ಸೊ ಈ ತರ ಈಕ್ವೇಷನ್ಸ್ ಗಳಿಗೆ ನಾವು ಡಿಸ್ಕ್ರಿಮಿನೆಂಟ್ ನ ಫಸ್ಟ್ ಚೆಕ್ ಮಾಡ್ತಾ ಹೋಗೋಣ. we know that b square minus 4ac equals to d. ಹಾಗಾದ್ರೆ ಈಗ a is equals to 1 and b is equals to 3 and c is equals to 9. now the discriminant value d equals to b square ಅಂತಂದ್ರೆ 3 square minus 4 into 1 into 9. ಹಾಗಾದ್ರೆ 3 ಸ್ಕ್ವೇರ್ ನ ವ್ಯಾಲ್ಯೂ ನಮಗೆ ಗೊತ್ತಿದೆ 9 ಅಂತ. 3 ಸ್ಕ್ವೇರ್ ವ್ಯಾಲ್ಯೂ 9 minus 4 9s are 36. ಹಾಗಾದ್ರೆ 9 ನಲ್ಲಿ 36 ಹೋಯ್ತು ಅಂದ್ರೆ 9 minus 36 ನ ವ್ಯಾಲ್ಯೂ ಎಷ್ಟು ಆಗುತ್ತೆ -17 ಆಗ್ತಾ ಹೋಗುತ್ತೆ ಹೌದಲ್ವಾ. ಸರಿ, -27 ಆಗ್ತಾ ಹೋಗುತ್ತೆ ಹೌದಲ್ವಾ. ಹಾಗಾದ್ರೆ x is equals to ಫಾರ್ಮುಲಾ ಇದೆ ನಮಗೆ x is equals to -b plus or minus root of b square minus 4ac divided by 2a ಹೌದಲ್ವಾ. ಹಾಗಾದ್ರೆ ಮೈನಸ್ b ವ್ಯಾಲ್ಯೂ ಏನಿದೆ 3 ಇದೆ. ಹಾಗಾದ್ರೆ -3 root of b square minus 4ac ಯ ವ್ಯಾಲ್ಯೂ -27 divided by 2 into b ನ a ವ್ಯಾಲ್ಯೂ ಏನಿದೆ 1 ಇದೆ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ -3 plus or minus root of -27 can be written as √27 into √-1 whole divided by 2. ಹಾಗಾದ್ರೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ √-1 ನ ವ್ಯಾಲ್ಯೂ ನಮಗೆ ಗೊತ್ತಿದೆ I ಅಂತ. ಹಾಗಾದ್ರೆ -3 plus or minus √27 into I whole divided by 2. again ನಮಗೆ ಒಂದು ಕಾಂಪ್ಲೆಕ್ಸ್ ನಂಬರ್ ಸಿಗ್ತಾ ಇದೆ. ಆ ಕಾಂಪ್ಲೆಕ್ಸ್ ನಂಬರು ನಮಗೆ ಏನಾಗ್ತಾ ಹೋಗುತ್ತೆ
ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 9 ಈಕ್ವಲ್ಸ್ ಟು 0 ಅನ್ನೋ ಈಕ್ವೇಷನ್ಸ್ನ ರೂಟ್ಸ್ಗಳಾಗ್ತಾ ಹೋಗುತ್ತೆ. ಓಕೆನಾ? ಇನ್ನೊಂದು 2-3 ನೋಡೋಣ. ಎಸ್ ನೆಕ್ಸ್ಟ್ ಒನ್ root 3x square minus root 2x plus 3 root 3 equals to 0. Again it's a quadratic equations. ಈ ತರ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಗಳಿಗೆ ರೂಟ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ರೂಟ್ ಫೈಂಡ್ ಔಟ್ ಮಾಡಬೇಕು ಅಂತಂದಾಗ ನಮಗೆ ಫಾರ್ಮುಲಾ ಗೊತ್ತಿದೆ x is equals to minus b plus or minus root of b square minus 4ac divided by 2a ಅನ್ನೋ ಇಕ್ವೇಷನ್ಸ್ ಗೊತ್ತಿದೆ, ಹೌದಲ್ವಾ? ಹಾಗಾದ್ರೆ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ b is equals to b square minus 4ac. ಹಾಗಾದ್ರೆ b square minus 4ac. ಹಾಗಾದ್ರೆ a ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ ರೂಟ್ 3 ಆಗ್ತಾ ಇದೆ. b ವ್ಯಾಲ್ಯೂ ಏನಾಗ್ತಾ ಇದೆ minus 2 minus root 2 ಆಗ್ತಾ ಇದೆ. ಹಾಗಾದ್ರೆ ac ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ c ವ್ಯಾಲ್ಯೂ ಏನಾಗುತ್ತೆ ಹಾಗಾದ್ರೆ 3 root 3 ಆಗ್ತಾ ಇದೆ, ಹೌದಲ್ವಾ? ಹಾಗಾದ್ರೆ b square minus 4ac ನ ಚೆಕ್ ಮಾಡ್ತಾ ಹೋಗೋಣ. d equals to b ನ ವ್ಯಾಲ್ಯೂ minus root 2 whole square minus root 2 whole square minus 4 into root 3 into 3 root 3, ಹೌದಲ್ವಾ? ac. ಹಾಗಾದ್ರೆ minus root 2 whole square ವ್ಯಾಲ್ಯೂ 2 ಆಗ್ತಾ ಹೋಗುತ್ತೆ, ಹೌದಲ್ವಾ? ಯಾಕೆ minus 1 into root 2 whole square. minus 1 whole square ಅಂದ್ರೆ 1, root 2 whole square ಅಂದ್ರೆ square root ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, ಹಾಗಾಗಿ 2 ಉಳ್ಕೊಳ್ಳುತ್ತೆ. minus 4 into root 3 into root 3 root 3 into root 3 ಏನಾಗ್ತಾ ಹೋಗುತ್ತೆ root 3 whole square ಆಗ್ತಾ ಹೋಗುತ್ತೆ. again square root ಕ್ಯಾನ್ಸಲ್ ಆಗಿ 3 ಉಳ್ಕೊಳ್ಳುತ್ತೆ, ಹೌದಲ್ವಾ? ಹಾಗಾದ್ರೆ 4 into 3 into 3, ಹಾಗಾದ್ರೆ 3 3s ವ್ಯಾಲ್ಯೂ ಎಷ್ಟು 9 ಆಗ್ತಾ ಹೋಗುತ್ತೆ. 9 4s 36. 2 minus 36 is equals to minus 34 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಡಿಸ್ಕ್ರಿಮಿನೆಂಟ್ ನ ವ್ಯಾಲ್ಯೂ ಲೆಸ್ ದ್ಯಾನ್ 0 ಬರ್ತಾ ಇದೆ. ಡಿಸ್ಕ್ರಿಮಿನೆಂಟ್ ನ ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂದಾಗ ನಾವು ಫಾರ್ಮುಲಾ ಯಾವ್ದಾಗ್ತಾ ಹೋಗಬೇಕು x is equals to minus b plus or minus root of b square minus 4ac divided by 2a. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ನ ವ್ಯಾಲ್ಯೂ ಮತ್ತೆ a ವ್ಯಾಲ್ಯೂ c ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ minus root 2 plus or minus b square root of b square minus 4ac ವ್ಯಾಲ್ಯೂ ಬಂದ್ರೆ minus 34 ಬಂದಿದೆ divided by 2 into root 3 ಅಲ್ಲಿಗೆ ಆನ್ಸರ್ ಏನಾಗ್ತಾ ಹೋಗುತ್ತೆ ಮೈನಸ್ ಆಫ್ ಮೈನಸ್ ಏನಾಯ್ತು ರೂಟ್ 2 ಆಗುತ್ತೆ ಪ್ಲಸ್ ಆರ್ ಮೈನಸ್ ರೂಟ್ 34. ರೂಟ್ ಆಫ್ ಮೈನಸ್ 34 ಕ್ಯಾನ್ ಬಿ ರಿಟನ್ ಆಸ್ ರೂಟ್ 34 ಇಂಟು ಐ ಬರ್ಕೋಬೋದಲ್ವಾ ಡಿವೈಡೆಡ್ ಬೈ 2 ರೂಟ್ 3 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಸೊ ದಿಸ್ ಇಸ್ ದ ಎಕ್ಸ್ ವ್ಯಾಲ್ಯೂ. ಆ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ RHS ಅಲ್ಲಿ ಇರುವಂತ ವ್ಯಾಲ್ಯೂಗೆ ಈಕ್ವಲ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಇದಿಷ್ಟು ಮೆಥಡು? ಜಸ್ಟ್ ನಾವೇನ್ ಮಾಡ್ತಾ ಹೋಗ್ತಿದೀವಿ ಕೊಟ್ಟಿರೋಂಥ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಲ್ಲಿ a ವ್ಯಾಲ್ಯೂ b ವ್ಯಾಲ್ಯೂ c ವ್ಯಾಲ್ಯೂ ಯಾವುದು ಅಂತ ನೋಡ್ಕೊಂಡ್ವಿ. ಅದಾದ್ಮೇಲೆ ನಾವು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾಗೆ. ಸೊ ಡಿಸ್ಕ್ರಿಮಿನೆಂಟ್ ನ ಫಾರ್ಮುಲಾ ಏನಾಗ್ತಾ ಇದೆ b ಸ್ಕ್ವೇರ್ ಮೈನಸ್ 4ac. ಆ ವ್ಯಾಲ್ಯೂ ಏನಾದರೂ ಲೆಸ್ ದ್ಯಾನ್ 0 ಬಂದಾಗ x is equals to minus b plus or minus root of b square minus 4ac divided by 2a ಫಾರ್ಮುಲಾಗೆ abc ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ root 2 plus or minus root 34 into I divided by 2 root 3 ಅನ್ನೋ ವ್ಯಾಲ್ಯೂ ಸಿಗ್ತಾ ಇದೆ. ಗೊತ್ತಾಯ್ತಾ ಇದಿಷ್ಟು? ಸೊ ಇನ್ನೊಂದು ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಆ ಪ್ರಾಬ್ಲಮ್ ಮುಗಿದಾದ್ಮೇಲೆ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಇರುವಂತಹ ಎಲ್ಲಾ ಟಾಪಿಕ್ ಗಳನ್ನ ಕವರ್ ಮಾಡ್ದಂಗೆ ಆಗುತ್ತೆ. ಅಲ್ಲಿಗೆ ಕಾಂಪ್ಲೆಕ್ಸ್ ನಂಬರ್ಸ್ ನ ಟಾಪಿಕ್ ಎಂಡ್ ಆಗಿದೆ. ಇದಾದ್ಮೇಲೆ ಮುಂದಿನ ತರಗತಿಗಳನ್ನ ಯಾವ ಚಾಪ್ಟರ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್. ಎಸ್ ಇನ್ ದ ನೆಕ್ಸ್ಟ್ ಒನ್ x square plus x plus 1 by root 2 equals to 0. ಸೊ ಇಲ್ಲಿ ನಮಗೆ ಅಗೈನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮೆಟ್ ಅಲ್ಲೇ ಬರ್ತಾ ಇದೆ. ಆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಡಿಸ್ಕ್ರಿಮಿನೆಂಟ್ ನ ಫೈಂಡ್ ಔಟ್ ಮಾಡೋಣ. d ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂದ್ರೆ ರಿಯಲ್ ರೂಟ್ಸ್ ಗಳು ಸಿಗ್ತಾ ಹೋಗುತ್ತೆ. d ವ್ಯಾಲ್ಯೂ ಲೆಸ್ ದ್ಯಾನ್ 0 ಬಂತು ಅಂದ್ರೆ ನಮಗೆ ಕಾಂಪ್ಲೆಕ್ಸ್ ರೂಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಸೊ ನಾವು ಫಸ್ಟ್ ನಾವು ಮಾಡಬೇಕಾಗಿರೋದು ಕೊಟ್ಟಿರುವಂತ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ಸಿಂಪ್ಲಿಫೈಡ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸಿಂಪ್ಲಿಫೈಡ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಇದರ ವ್ಯಾಲ್ಯೂ 1 1 ಡಿನಾಮಿನೇಟರ್ ಅಲ್ಲಿ ಏನಿಲ್ಲ ಅಂತಂದ್ರೆ ನಮಗೆ 1 1 ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಎಲ್ಸಿಎಂ ಏನಾಗ್ತಾ ಹೋಗುತ್ತೆ ರೂಟ್ 2 ಆಗ್ತಾ ಹೋಗುತ್ತೆ. ಸೊ ರೂಟ್ 2 ಇಂಟು ಎಕ್ಸ್ ಸ್ಕ್ವೇರ್ ರೂಟ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ 2 ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 0. ಹೀಗೆ ಈ ಡಿನಾಮಿನೇಟರ್ ಅಲ್ಲಿರೋ ಟರ್ಮ್ ನ RHS ಗೆ ಕಳಿಸ್ಕೊಂತ ಹೋಗೋಣ. ಆವಾಗ ನಮಗೆ ರೂಟ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ 2 ಎಕ್ಸ್ plus 1 equals to 0. Now ax square plus bx plus c equals to 0 ಫಾರ್ಮೆಟ್ ಆಗಿದೆ, ಹೌದಲ್ವಾ? ಹಾಗಾದ್ರೆ
ಹಾಗಾದ್ರೆ a is equals to ಏನಾಗ್ತಾ ಹೋಗುತ್ತೆ √2, b is equals to ಏನಾಗ್ತಾ ಹೋಗುತ್ತೆ √2. ಹಾಗಾದ್ರೆ c ವ್ಯಾಲ್ಯೂ 1 ಇದೆ. ಸೊ ಡಿಸ್ಕ್ರಿಮಿನೆಂಟ್ ನ ಚೆಕ್ ಮಾಡ್ತಾ ಹೋಗೋಣ. ಡಿಸ್ಕ್ರಿಮಿನೆಂಟ್ ನ ಫಾರ್ಮುಲಾ d is equals to b square minus 4ac. ಸೊ b square ನ ವ್ಯಾಲ್ಯೂ √2 whole square minus 4 into √2 into 1. ಹೌದಲ್ಲ? ಸೊ √2 whole square ನ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಉಳ್ಕೊಳ್ಳುತ್ತೆ ಮೈನಸ್ 4√2. ಹೌದಲ್ವಾ? 2 minus 4√2 2 minus 4√2 is again less than 0 ಬರ್ತಾ ಇದೆ. ಹೌದಲ್ವಾ? ಯಾಕೆಂದ್ರೆ ಇಲ್ಲಿ 4 is multiplied with a √2. ಹೌದಲ್ವಾ? √2 ನ ವ್ಯಾಲ್ಯೂ ನಮಗೆ 1.22 ಸಮಥಿಂಗ್ ಸಿಗ್ತಾ ಹೋಗುತ್ತೆ. ಸೊ 1.22 ನ 4 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 4 ಪಾಯಿಂಟ್ ಸಮಥಿಂಗ್ ಸಿಗ್ತಾ ಹೋಗುತ್ತೆ. ಸೊ 2 minus 4 ಅಂತ ಅಂದಾಗ ವ್ಯಾಲ್ಯೂ ಏನಾಗುತ್ತೆ ಅಗೈನ್ ಲೆಸ್ ದ್ಯಾನ್ 0 ಟರ್ಮ್ ಬರ್ತಾ ಹೋಗುತ್ತೆ. ಹೌದಾ? ಸೊ ಹಾಗಾಗಿ ಡಿಸ್ಕ್ರಿಮಿನೆಂಟ್ ನ ವ್ಯಾಲ್ಯೂ ನಮಗೆ ಲೆಸ್ ದ್ಯಾನ್ 0 ಬರ್ತಾ ಇದೆ. ಅಲ್ಲಿಗೆ ನಮಗೆ x is equals to minus b plus or minus root of b square minus 4ac divided by 2a ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದಾಗ ನಮಗೆ ಏನು ಬರ್ತಾ ಇದೆ ನೋಡ್ತಾ ಹೋಗೋಣ. b ನ ವ್ಯಾಲ್ಯೂ ಏನಿದೆ √2. ಹಾಗಾದ್ರೆ ಇದು ನಮಗೆ minus √2 plus or minus b square minus 4ac ವ್ಯಾಲ್ಯೂ 2 minus 4√2 divided by 2 into a. 2 into a ಅಂತಂದ್ರೆ ವ್ಯಾಲ್ಯೂ ಏನಾಗ್ತಾ ಇದೆ ಹೇಳಿ? a ನ ವ್ಯಾಲ್ಯೂ ಗೆ √2 ಆಗ್ತಾ ಇದೆ. ಹೌದಲ್ವಾ? ಇದನ್ನ ನಾವು ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ minus √2 plus or minus ಎಸ್ ಈ ವ್ಯಾಲ್ಯೂಸ್ ನಾವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಕೊಂಡಾಗ -1 plus or minus √2 minus 1 into I divided by 2 ಆಗ್ತಾ ಹೋಗುತ್ತೆ. ಅಗೇನ್ ಇಟ್ಸ್ ಅನ್ ಆಲ್ಸೋ ಕಾಂಪ್ಲೆಕ್ಸ್ ನಂಬರ್ ಆಗ್ತಾ ಇದೆ. ಹಾಗಾದ್ರೆ ಇದರ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನ ರೂಟ್ಸ್ ಗಳು ಕೂಡ ನಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಗಳು ಬರ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ಸಿನ ಪ್ರಾಬ್ಲಮ್ಸ್ಗಳು. ಸೊ ಇದರಲ್ಲಿರುವಂತಹ ಇನ್ನೊಂದು 2-3 ಪ್ರಾಬ್ಲಮ್ಸ್ಗಳು ಇದಾವೆ. ಯಾವ್ದು ಅಂತಂದ್ರೆ 4th ಪ್ರಾಬ್ಲಮ್, 5th ಪ್ರಾಬ್ಲಮ್ ಅಂಡ್ 6th ಪ್ರಾಬ್ಲಮ್ ಅಂಡ್ 10th ಪ್ರಾಬ್ಲಮ್ನ ನೀವೇ ವರ್ಕೌಟ್ ಮಾಡ್ತಾ ಹೋಗಬೇಕು. ಸೊ ಎಕ್ಸಸೈಸ್ 5.3 ಅಲ್ಲಿರುವಂತಹ ಇನ್ನ ರಿಮೈನಿಂಗ್ ಪ್ರಾಬ್ಲಮ್ಸ್ಗಳನ್ನ ಅದು ನಿಮಗೆ ಅಸೈನ್ಮೆಂಟ್ ಆಗಿರುತ್ತೆ. ಆ ಅಸೈನ್ಮೆಂಟ್ಗಳನ್ನ ಬರೆದು ನಮಗೆ ಕಳಿಸ್ತಾ ಹೋಗಿ. ಓಕೆನಾ? ಇದಿಷ್ಟು ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿರುವಂತಹ ಟಾಪಿಕ್ಗಳು. ಈ ಪ್ರಾಬ್ಲಮ್ಸ್ಗಳ ಮೇಲೆ ಕಂಪಲ್ಸರಿ ನಮಗೆ ಒಂದು ಪ್ರಾಬ್ಲಮ್ ಮಸ್ಟ್ ಅಂಡ್ ಶುಡ್ ಇದ್ದೇ ಇರುತ್ತೆ 2 ಮಾರ್ಕ್ಸ್ಗಳಿಗೆ. ಸೊ ಅರ್ಥ ಮಾಡ್ಕೊಳ್ಳಿ, 2 ಮಾರ್ಕ್ಸ್ನ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಸಾಲ್ವ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಫಾರ್ಮ್ಯಾಟ್ ಮೇಲೆ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಗೊತ್ತಾಯ್ತಾ? ಸೊ ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಬ್ಲಮ್. ಸರಿನಾ? ಸೊ ಇವತ್ತಿಗೆ ನಿಮ್ಮ ಕಾಂಪ್ಲೆಕ್ಸ್ ನಂಬರ್ಸ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ನ ಚಾಪ್ಟರ್ ಎಂಡ್ ಆಗ್ತಾ ಇದೆ. ಮುಂದಿನ ಚಾಪ್ಟರ್ ಆಗಿರುವಂತಹ ಲೀನಿಯರ್ ಇನ್ಇಕ್ವೇಷನ್ಸ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.